ಶಕ್ತಿ ಅಸ್ತ್ರ ಮೀಡಿಯಾ ಕ್ರಿಯೇಷನ್ ವತಿಯಿಂದ ಪೊಲೀಸ್ ಫೋಕಸ್ ಪುಸ್ತಕ ಬಿಡುಗಡೆ ಸಮಾರಂಭ. ಕಾರ್ಯಕ್ರಮದಲ್ಲಿ ಕೊಟ್ಟೂರು ತಾಲೂಕಿನ ವಿಜಯನಗರ ಜಿಲ್ಲೆಯ ಮಾದರಿ ರೈತರಾದ ಶ್ರೀ ತೋಟದ ಮನೆ ಶಿವಜ್ಜರವರಿಗೆ ಆದರ್ಶ ಪ್ರಗತಿಪರ ರೈತ ಪ್ರಶಸ್ತಿ ಪ್ರದಾನ. ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಶಕ್ತಿ ಅಸ್ತ್ರ ಮೀಡಿಯಾ ಕ್ರಿಯೇಷನ್ ವತಿಯಿಂದ ಸಂಪಾದಕರಾದ ಎಲ್ ಮಂಜುನಾಥ್ ಸಾರಥ್ಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಪೊಲೀಸ್ ಫೋಕಸ್ ಪುಸ್ತಕ ಬಿಡುಗಡೆ ಸಮಾರಂಭ ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ಸಂತೋಷ್ ಹೆಗಡೆ, ಭಾರತೀಯ ಸೇನೆಯ ವಿಶ್ರಾಂತ ಯೋಧರಾದ ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು, ವಿಶ್ರಾಂತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್, ಸಮಾಜ ಸೇವಕರಾದ ಸಂಗನ ಬಸಪ್ಪ ಬಿರಾದರ್, ಎಬಿಬಿ ಮಂಜಣ್ಣ, ಹಿರಿಯ ವಕೀಲರಾದ ಎಸ್ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಸಮಾಜದಲ್ಲಿ ಒಂದು ರೀತಿಯ ಶಾಂತಿ ಸೌಹಾರ್ದ ಜಾಸ್ತಿ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ನಾನು ಈ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ಸುವರ್ಣ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ತಾಲೂಕಿನ ವಿಜಯನಗರ ಜಿಲ್ಲೆಯ ಮಾದರಿ ರೈತರಾದ ಶ್ರೀ ತೋಟದ ಮನೆ ಶಿವಜ್ಜರವರಿಗೆ ಆದರ್ಶ ಪ್ರಗತಿಪರ ರೈತ ಪ್ರಶಸ್ತಿ ಪ್ರದಾನ. ನೀವೆಲ್ಲರೂ ಸಾಧಕರೇ, ನಿಮ್ಮೆಲ್ಲರಿಗೂ ಪ್ರಶಸ್ತಿ ಸಿಗಬೇಕು, ನಿಮ್ಮೆಲ್ಲರಿಗೂ ಗೌರವ ಸಿಗಬೇಕು. ಹಾಗಾಗಿ ಮೊದಲು ಪ್ರಶಸ್ತಿಯನ್ನು ಸ್ವೀಕರಿಸ್ತಿರ್ತಕ್ಕಂಥ ಮಾನ್ಯ ರೈತರು, ಈ ನಾಡಿಗೆ ಈ ದೇಶಕ್ಕೆ ಅನ್ನ ಕೊಡುವಂಥ ರೈತರಿಗೆ ಈಗ ಸಂತೋಷ ಹೆಗ್ಡೆಜಿ ಅವರು ಚಿಕ್ಕಮಾಲಿಕೆಯನ್ನು ಸಮರ್ಪಿಸಿದ್ದಾರೆ. ಜೋರಾದ ಒಂದು ಚಪ್ಪಾಳೆ. ಪ್ರಗತಿಪರ ರೈತರು ಎಂಬ ಪ್ರಶಸ್ತಿಯನ್ನು ನೀಡಿ ಈ ಮೂಲಕ ಗೌರವಿಸಲಾಗ್ತಿದೆ. ಈಗ ಅಕ್ಕಿಕಾಳು ಶಿವಣ್ಣ ಅವರು ಇದ್ದೀರಾ ಸರ್? ತೋಟದ ಮನೆ ಶಿವಜ್ಜ. ನಮ್ಮಪ್ಪ ರೈತ, ದೊಡ್ಡಪ್ಪ ರೈತ, ಕೂತುಂಡರು ಕರಗಲ್ಲ, ಬೇಸಾಯವ ಮರೆತಿಲ್ಲ ನಾನು. ಪ್ರಗತಿಪರ ರೈತರು ಕೊಟ್ಟೂರು ತಾಲೂಕಿನ ವಿಜಯನಗರ ಜಿಲ್ಲೆಯವರು ನಾಡಿಗೆ ಅನ್ನ ನೀಡುವ ಕೃಷಿಕನಾಗಿ ತಮ್ಮ ತೋಟದಲ್ಲಿ ಅಡಿಕೆ, ಬಾಳೆ, ದಾಳಿಂಬೆಗಳನ್ನು ಬೆಳೆಯುತ್ತಾ ನೂರಾರು ಜನರಿಗೆ ಅನ್ನದಾತರಾಗಿದ್ದಾರೆ. ಜೊತೆಗೆ ಸಮಾಜ ಸೇವೆಯಲ್ಲಿಯೂ ತೊಡಗಿಕೊಂಡಿರುವ ಶಿವಜ್ಜರವರ ಮಾದರಿ ಸಾಧನೆಗೆ ಗುರುತಿಸಿ ಶಕ್ತಿ ಅಸ್ತ್ರ ಮೀಡಿಯಾ ಆದರ್ಶ ಪ್ರಗತಿಪರ ರೈತ ಪ್ರಶಸ್ತಿ ನೀಡಿ ಪುರಸ್ಕರಿಸುತ್ತಿದೆ. ಶಕ್ತಿ ಅಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.